Praise the Lord. Greetings to you all in the name of our Lord and Savior Jesus Christ. Today's Bible verse, 2 Corinthians chapter 3, verse 17. Where the Spirit of the Lord is present, there is freedom. 2 ಕೊರಿಂಥದವರಿಗೆ ಬರೆದ ಪತ್ರಿಕೆ 3ನೇ ಅಧ್ಯಾಯ 17ನೇ ವಚನ. ಕರ್ತನ ಆತ್ಮನು ಯಾರಲ್ಲಿದ್ದಾನೋ ಅವರಿಗೆ ಬಿಡುಗಡೆ ಉಂಟು. ಇಂದು ಸ್ವಾತಂತ್ರ್ಯೋತ್ಸವ. ಇಂದು ನಾವೆಲ್ಲರೂ ಸ್ವಾತಂತ್ರ್ಯ ದಿನವನ್ನು ಆಚರಣೆ ಮಾಡುತ್ತಾ ಇದ್ದೇವೆ. ಕಳೆದ 77 ವರ್ಷಗಳ ಸುದೀರ್ಘ ಅವಧಿಯಲ್ಲಿ ನಾವು ಸ್ವಾತಂತ್ರ್ಯವಾಗಿ ಜೀವಿಸಲಿಕ್ಕೆ ದೇವರು ಅವಕಾಶ ಕೊಟ್ಟಿದ್ದಾರೆ. ಇಂದು ಸ್ವಾತಂತ್ರ್ಯೋತ್ಸವ ಇರುವುದರಿಂದ ತಮ್ಮೆಲ್ಲರಿಗೂ ಸ್ವಾತಂತ್ರ್ಯೋತ್ಸವದ ಶುಭಾಶಯಗಳು. ಇವತ್ತಿನ ವಾಕ್ಯ, ದೇವರ ಆತ್ಮನು ಯಾರಲ್ಲಿ ಇದ್ದಾನೋ ಅಲ್ಲಿ ಬಿಡುಗಡೆ ಉಂಟು ಎಂಬುದಾಗಿ. ಹೌದು, ದೇವರು ಭಾರತ ದೇಶದ ಮೇಲೆ ಕರುಣೆಯನ್ನು ತೋರಿಸಿ ಭಾರತೀಯರೊಂದಿಗಿದ್ದು ಬ್ರಿಟಿಷರ ಬಂಧನದಿಂದ ಬಿಡುಗಡೆ ಕೊಟ್ಟಿದ್ದಾರೆ. ಇಸ್ರಾಯೇಲರನ್ನ ಐಗುಪ್ತ ದೇಶದಿಂದ ಬಿಡುಗಡೆ ಮಾಡಿದ ಹಾಗೆ ಭಾರತೀಯರಾದ ನಮ್ಮನ್ನು ಬ್ರಿಟಿಷರ ಬಂಧನದಿಂದ ಬಿಡುಗಡೆಗೊಳಿಸಿದ್ದಾರೆ. ಆದುದರಿಂದ ಯೋವೇಲ 2:21 ಪ್ರಕಾರ ನಾವು ಹರ್ಷಿಸೋಣ, ಉಲ್ಲಾಸ ಪಡೋಣ. ಯಾಕೆಂದರೆ ನಮ್ಮ ದೇವರು ಮಹತ್ ಕಾರ್ಯಗಳನ್ನು ಮಾಡುವ ದೇವರು, ನಮ್ಮ ದೇವರು ಅದ್ಭುತ ಕಾರ್ಯಗಳನ್ನು ಮಾಡುವ ದೇವರು, ನಮ್ಮ ದೇವರು ಅಪ್ರಮೇಯ ಮಹಾಕಾರ್ಯಗಳನ್ನು ಮಾಡುವಂಥ ದೇವರು ನಮ್ಮ ದೇವರಾಗಿದ್ದಾರೆ. ಇಂಥ ಅದ್ಭುತ ಕಾರ್ಯಗಳನ್ನು ಮಾಡುವ ದೇವರು ನಮ್ಮೊಂದಿಗಿದ್ದಾರೆ. ಪರಿಶುದ್ಧಾತ್ಮ ದೇವರು ನಮ್ಮೊಂದಿಗಿದ್ದಾರೆ. ನಮ್ಮ ದೇವರು ನಿನ್ನೆ ಇವತ್ತು ಎಂದೆಂದಿಗೂ ಏಕ ರೀತಿಯಾಗಿರುವ ದೇವರಾಗಿದ್ದಾರೆ. ನಮ್ಮ ದೇವರು ತನ್ನ ಮಹತ್ ಕಾರ್ಯವನ್ನು ಮಾಡಿ ಬ್ರಿಟಿಷರ ಬಂಧನದಿಂದ ಬಿಡಿಸಿ ನಾವು ಸ್ವತಂತ್ರವಾಗಿ ಜೀವಿಸಲಿಕ್ಕೆ ಅನುಕೂಲ ಮಾಡಿಕೊಟ್ಟಿದ್ದಾರೆ. ಒಂದು ಒಳ್ಳೆಯ ದೇಶದಲ್ಲಿ ನಾವು ಜನಿಸಲಿಕ್ಕೆ ಸಹಾಯ ಮಾಡಿದ್ದಾರೆ ಮತ್ತು ಸುರಕ್ಷಿತವಾಗಿ ಜೀವಿಸಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ದೇವರು ತನ್ನ ಕೃಪೆಯನ್ನು ಭಾರತೀಯರ ಮೇಲೆ ಒದಗಿಸಿದ್ದಾರೆ. ನಮ್ಮ ಭಾರತ ದೇಶ ಸುಂದರವಾದ ದೇಶ, ನಮ್ಮ ಭಾರತ ದೇಶ ದೊಡ್ಡ ದೇಶ, ನಮ್ಮ ಭಾರತ ದೇಶ ಸಂಪದ್ಭರಿತವಾದ ದೇಶ, ನಮ್ಮ ಭಾರತ ದೇಶ ಜೀವ ನದಿಗಳನ್ನು ಹರಿಯುವಂತಹ ದೇಶ, ನಮ್ಮ ಭಾರತ ದೇಶ ಖನಿಜ ಪದಾರ್ಥಗಳನ್ನು ದೊರಕಿಸಿಕೊಡುವಂತಹ ದೇಶ. ಇಂಥ ದೇಶದಲ್ಲಿ ಜೀವಿಸಲಿಕ್ಕೆ ದೇವರು ನನ್ನನ್ನು ನಿನ್ನನ್ನು ಕೃಪೆ ಮಾಡಿದ್ದಾರೆ. ಆದುದರಿಂದ ನಾವು ದೇವರನ್ನು ಕೊಂಡಾಡಬೇಕು, ನಾವು ದೇವರಿಗೆ ಕೋಟ್ಯಾನುಕೋಟಿ ಸ್ತೋತ್ರವನ್ನು ಸಲ್ಲಿಸಬೇಕು. ಇನ್ನು ಮುಂದೆಯೂ ಕೂಡ ನಾನು ನೀನು ಈ ಭಾರತ ದೇಶದಲ್ಲಿ ಸ್ವಾತಂತ್ರ್ಯ ಉಳಿಸಿಕೊಳ್ಳಬೇಕಾದರೆ ಪ್ರತಿನಿತ್ಯ ದೇವರ ವಾಕ್ಯವನ್ನು ಓದಬೇಕು, ದೇವರಿಗೆ ಪ್ರಾರ್ಥನೆ ಮಾಡಬೇಕು. ಆಗ ದೇವರ ಆತ್ಮ ನಮ್ಮಲ್ಲಿ ವಾಸಿಸುತ್ತಾನೆ. ನಾವು ಬಿಡುಗಡೆಯನ್ನು ಹೊಂದಿ ಸ್ವಾತಂತ್ರ್ಯವಾಗಿ ಜೀವಿಸಲಿಕ್ಕೆ ಸಾಧ್ಯವಾಗುತ್ತದೆ. ನಮ್ಮ ದೇಶಕ್ಕಾಗಿ ನಾವು ಪ್ರಾರ್ಥನೆ ಮಾಡುವಂಥವರಾಗಿರಬೇಕು. ಆಗ ನಮ್ಮ ದೇಶ ಆತ್ಮೀಕ ಅಭಿವೃದ್ಧಿ ಹೊಂದುತ್ತದೆ, ಆರ್ಥಿಕ ಅಭಿವೃದ್ಧಿ ಹೊಂದುತ್ತದೆ, ಶಾಂತಿ ನೆಲೆಸಲಿಕ್ಕೆ ಸಾಧ್ಯವಾಗುತ್ತದೆ. 1 ತಿಮೋತಿ 2:2 ಪ್ರಕಾರ ನೀವು ಅರಸುಗಳಿಗಾಗಿಯೂ ಎಲ್ಲ ಅಧಿಕಾರಿಗಳಿಗಾಗಿಯೂ ವಿಜ್ಞಾಪನೆ ಮಾಡಬೇಕು ಎಂಬುದಾಗಿ ದೇವರ ವಾಕ್ಯ ನಮಗೆ ತಿಳಿಸುತ್ತದೆ. ಈ ಸ್ವತಂತ್ರ ದೇಶದಲ್ಲಿ ವಾಸಿಸಲಿಕ್ಕೆ ದೇವರು ನನಗೂ ನಿನಗೂ ಅನುಕೂಲ ಮಾಡಿಕೊಟ್ಟಿದ್ದಾರೆ ಅಂದರೆ ನಾವು ನಮ್ಮ ಅರಸರುಗಳಿಗಾಗಿ, ನಮ್ಮ ಅಧಿಕಾರಿಗಳಿಗಾಗಿ ಪ್ರಾರ್ಥನೆ ಮಾಡಬೇಕಾಗಿರುವಂಥದ್ದು ನಮ್ಮ ಕರ್ತವ್ಯವಾಗಿದೆ ಪ್ರಿಯರೇ. ಆಗ ಮಾತ್ರ ನಮ್ಮ ದೇಶದಲ್ಲಿ ಶಾಂತಿ ಸಮಾಧಾನ ನೆಲೆಸಲಿಕ್ಕೆ ಸಾಧ್ಯವಾಗುತ್ತದೆ. ಯೆರೆಮೀಯನ ಗ್ರಂಥ 29:7ನೇ ವಾಕ್ಯದಲ್ಲಿ ಈ ರೀತಿ ನಮಗೆ ದೇವರ ವಾಕ್ಯ ತಿಳಿಸುತ್ತದೆ, ನೀವಿರುವ ಪಟ್ಟಣದ ಯೋಗಕ್ಷೇಮಕ್ಕಾಗಿ ಹಾರೈಸಿ ಅದಕ್ಕಾಗಿ ಯೆಹೋವನನ್ನು ಪ್ರಾರ್ಥಿಸಿರಿ ಎಂಬುದಾಗಿ. ಹೌದು, ನಮ್ಮ ಭಾರತ ದೇಶದಲ್ಲಿ ನಾವು ಜೀವಿಸ್ತಾ ಇದ್ದೇವೆ. ನಮ್ಮ ಭಾರತ ದೇಶಕ್ಕಾಗಿ ನಾವು ಪ್ರಾರ್ಥನೆ ಮಾಡಬೇಕು. ನಮ್ಮ ಭಾರತ ದೇಶವು ವಿವಿಧತೆಯಲ್ಲಿ ಏಕತೆಯನ್ನು ಹೊಂದಿರತಕ್ಕಂಥ ದೇಶ. ಭಾರತ ದೇಶದಲ್ಲಿ ನೆಲೆಸಲಿಕ್ಕೆ ದೇವರು ನಮಗೆ ಸಹಾಯ ಮಾಡಿದ್ದಾರೆ, ಸಹಾಯ ಮಾಡುತ್ತಾ ಇದ್ದಾರೆ, ಇನ್ನು ಮುಂದೆಯೂ ಸಹಾಯ ಮಾಡುತ್ತಾರೆ. ಆದುದರಿಂದ ನಾವು ಭಾರತ ದೇಶಕ್ಕಾಗಿ ಪ್ರಾರ್ಥನೆ ಮಾಡಬೇಕು. ಭಾರತ ದೇಶದ ಒಳಿತಿಗಾಗಿ ನಾವು ಪ್ರಾರ್ಥನೆ ಮಾಡಬೇಕು. ಯಾವಾಗಲೂ ನಮ್ಮ ದೇಶ ಯೋಗಕ್ಷೇಮದಿಂದ ಇರಬೇಕು ಎಂಬುದಾಗಿ ನಾವು ಅದನ್ನು ಬಯಸಿ ಅದಕ್ಕಾಗಿ ಪ್ರಾರ್ಥನೆ ಮಾಡಬೇಕು. ನಾವು ಕ್ಷೇಮದಿಂದ ಜೀವಿಸಬೇಕೆಂದರೆ ನಾವು ಪ್ರಾರ್ಥನೆ ಮಾಡಬೇಕು. ಪ್ರತಿಯೊಬ್ಬ ನಾಗರಿಕನು ಕ್ಷೇಮದಿಂದ, ಸುಕ್ಷೇಮದಿಂದ, ಆರೋಗ್ಯವಂತನಾಗಿ, ನಿರ್ಭೀತನಾಗಿ ಜೀವಿಸಬೇಕಾದರೆ ಕ್ರೈಸ್ತರಾದ ನಮ್ಮ ಭಾರ ಪ್ರಾರ್ಥನೆ ಮಾಡುವಂಥದ್ದಾಗಿದೆ. ನಮ್ಮ ದೇಶಕ್ಕಾಗಿ, ನಮ್ಮ ಅಧಿಕಾರಿಗಳಿಗಾಗಿ ಪ್ರತಿನಿತ್ಯ ನಾವು ಪ್ರಾರ್ಥನೆ ಮಾಡುವಾಗ ನಮ್ಮ ದೇಶ ಸ್ವತಂತ್ರವಾಗಿ ಜೀವಿಸಲಿಕ್ಕೆ ಸಾಧ್ಯವಾಗುತ್ತದೆ. ಇಂದು 78ನೇ ವರ್ಷದ
ಸ್ವಾತಂತ್ರ್ಯೋತ್ಸವವನ್ನು ಆಚರಿಸಲಿಕ್ಕೆ ದೇವರು ಕೃಪೆ ನೀಡಿದ್ದಕ್ಕಾಗಿ ದೇವರನ್ನು ಕೊಂಡಾಡೋಣ, ಪ್ರಾರ್ಥನೆ ಮಾಡಿಕೊಳ್ಳೋಣ. ಅದ್ಭುತಗಳನ್ನು ಮಾಡುವಂತಹ, ಅಪ್ರಮೇಯ ಮಹಾಕಾರ್ಯಗಳನ್ನು ಮಾಡುವಂತಹ ಮಹಾ ಅದ್ಭುತನಾದ ದೇವರು ನೀನಾಗಿದ್ದಿ ತಂದೆಯೇ. ಅದಕ್ಕಾಗಿ ನಿಮಗೆ ಸ್ತುತಿ ಸ್ತೋತ್ರವನ್ನು ಸಲ್ಲಿಸುತ್ತೇವೆ ದೇವ. 77 ವರ್ಷಗಳವರೆಗೆ ನಮ್ಮೊಂದಿಗಿದ್ದು ಸ್ವಾತಂತ್ರ್ಯವನ್ನು ಆಚರಿಸಲಿಕ್ಕೆ ಕೃಪೆ ಮಾಡಿದಂಥ ದೇವರೇ, ನಿಮಗೆ ಸ್ತೋತ್ರ ಉಂಟಾಗಲಿ ಸ್ವಾಮಿ. ಇಂದು 78ನೇ ಸ್ವಾತಂತ್ರ್ಯೋತ್ಸವವನ್ನು ಆಚರಿಸಲಿಕ್ಕೆ ಕೃಪೆಯನ್ನು ಅನುಗ್ರಹಿಸಿದ್ದಕ್ಕಾಗಿ ನಿನ್ನನ್ನು ಕೊಂಡಾಡುತ್ತೇವೆ. ನಿನಗೆ ಕೃತಜ್ಞತಾ ಸ್ತೋತ್ರವನ್ನು ಸಲ್ಲಿಸುತ್ತೇವೆ. ನಿಮಗೆ ಕೋಟಿ ಕೋಟಿ ವಂದನೆಗಳನ್ನು ಸಲ್ಲಿಸುತ್ತೇವೆ ದೇವ. ಭಾರತ ದೇಶವನ್ನು ಆಶೀರ್ವದಿಸಿದ್ದೀರಿ, ಅದಕ್ಕಾಗಿ ಸ್ತೋತ್ರ. ಶಾಂತಿಯುತವಾಗಿ ಜನರು ಜೀವಿಸಲಿಕ್ಕೆ ಕೃಪೆ ಮಾಡಿದ್ದೀರಿ, ಅದಕ್ಕಾಗಿ ಸ್ತುತಿ ಸ್ತೋತ್ರವನ್ನು ಸಲ್ಲಿಸುತ್ತೇವೆ. ನಮ್ಮ ದೇಶಕ್ಕಾಗಿ ಪ್ರಾರ್ಥನೆ ಮಾಡುತ್ತೇವೆ ದೇವ. ನಮ್ಮ ದೇಶದಲ್ಲಿ ನೀನಿರು ಸ್ವಾಮಿ, ನಿಮ್ಮ ಆತ್ಮ ನಮ್ಮೊಂದಿಗೆ ಇರಿಸು ಕರ್ತನೆ. ಪರಿಶುದ್ಧಾತ್ಮ ಎಲ್ಲಿ ಇರುತ್ತದೋ ಅಲ್ಲಿ ಬಿಡುಗಡೆ ಉಂಟು ಕರ್ತನೆ. ಹೌದು, ನೀವು ನಮ್ಮಲ್ಲಿದ್ದುಕೊಂಡು ನಮಗೆ ಯಾವ ಬಂಧನ ಇಲ್ಲದಂತೆ ಸ್ವತಂತ್ರವಾಗಿ ಜೀವಿಸಲಿಕ್ಕೆ ಕೃಪೆ ಮಾಡಿ ನಡೆಸುತ್ತಾ ಇದ್ದೀರಿ, ಅದಕ್ಕಾಗಿ ಸ್ತೋತ್ರ. ಇನ್ನು ಮುಂದೆಯೂ ಕರ್ತನೆ ನೀವು ನಮ್ಮೊಟ್ಟಿಗಿದ್ದು ನಡೆಸು. ನಮ್ಮ ಅಧಿಕಾರಿಗಳಿಗಾಗಿ ಪ್ರಾರ್ಥನೆ ಮಾಡುತ್ತೇವೆ ಕರ್ತನೆ. ರಾಜಕೀಯ ನಾಯಕರುಗಳಿಗಾಗಿ ಪ್ರಾರ್ಥನೆ ಮಾಡುತ್ತೇವೆ ಸ್ವಾಮಿ, ಆಶೀರ್ವಾದ ಮಾಡು ತಂದೆಯೇ. ಜಲಸೇನೆ, ಭೂಸೇನೆ, ವಾಯುಸೇನೆಗಾಗಿ ಪ್ರಾರ್ಥನೆ ಮಾಡುತ್ತೇವೆ ಕರ್ತನೆ. ಅವರು ನಮ್ಮ ದೇಶದ ರಕ್ಷಣೆಗೋಸ್ಕರ ದುಡಿಯುತ್ತಿರುವಾಗ ಅವರನ್ನು, ಅವರ ಕುಟುಂಬವನ್ನು, ಅವರ ಮಕ್ಕಳನ್ನು ನೀನು ಕಾಪಾಡು ಸ್ವಾಮಿ. ಅಪ್ಪ, ನಮ್ಮ ಭಾರತ ದೇಶದಲ್ಲಿ ಸ್ವತಂತ್ರವಾಗಿ ವಾಕ್ಯವನ್ನು ಓದಿ ಪ್ರಾರ್ಥನೆ ಮಾಡಲಿಕ್ಕೆ ನಮಗೆ ಅನುಕೂಲ ಕೊಟ್ಟದ್ದಕ್ಕಾಗಿ ನಿಮ್ಮನ್ನು ಕೊಂಡಾಡುತ್ತೇವೆ ಸ್ವಾಮಿ. ಇದರ ಸದುಪಯೋಗ ಪ್ರತಿಯೊಬ್ಬೊಬ್ಬರು ಪಡೆದುಕೊಳ್ಳಲಿಕ್ಕೆ ಕೃಪೆ ಮಾಡಬೇಕಾಗಿ, ಎಲ್ಲರೂ ನಿನ್ನನ್ನು ಕಂಡುಕೊಳ್ಳಲಿಕ್ಕೆ, ನಿಜ ದೇವರು ಸತ್ಯ ದೇವರು ನೀವಾಗಿದ್ದೀರಿ ಅನ್ನೋದನ್ನು ಕಂಡುಕೊಳ್ಳಲಿಕ್ಕೆ ಎಲ್ಲರಿಗೆ ಅವರ ಹೃದಯಗಳನ್ನು ತೆರೆಯಬೇಕಾಗಿ ನಿಮ್ಮಲ್ಲಿ ಪ್ರಾರ್ಥನೆ ಮಾಡುತ್ತೇವೆ ಸ್ವಾಮಿ. ಇಡೀ ಭಾರತ ದೇಶವನ್ನು ನಿನ್ನ ಹಸ್ತಕ್ಕೊಪ್ಪಿಸ್ತೇನೆ ಕರ್ತನೆ. ಆಶೀರ್ವಾದ ಮಾಡು, ನಮ್ಮೆಲ್ಲರೊಟ್ಟಿಗಿದ್ದು ನಡೆಸು. ಇನ್ನೂ ಉನ್ನತ ಸ್ಥಾನಕ್ಕೆ ಭಾರತ ದೇಶವನ್ನು ಏರಿಸಬೇಕಾಗಿ ಈ ಪ್ರಾರ್ಥನೆಯನ್ನು ಯೇಸುವಿನ ನಾಮದಲ್ಲಿ ಬೇಡುತ್ತೇನೆ ತಂದೆಯೇ. ಆಮೆನ್.